ನಮಸ್ತೆ ಸ್ನೇಹಿತರೆ. ನಾವು ಜೀವನದಲ್ಲಿ ಬೇರೆಯವ್ರನ್ನ ನೋಡ್ಬಿಟ್ಟು ಅವನು ಸರಿ ಇಲ್ಲ, ಇಲ್ಲ ಅವನು ನನ್ನ ಶತ್ರು, ಅವ್ನು ಕಂಡ್ರೆ ನನಗಾಗಲ್ಲ, ಅವ್ನು ನನಗೆ ಗುರಾಯಿಸ್ದ, ಅವ್ನು ನನಗೆ ಏನೋ ಅಂದ, ಅವ್ರು ಈ ಥರ ಅಂದರು, ಇವ್ರು ಈ ಥರ ಅಂದರು ಅಂತೆಲ್ಲ ಭಾಳಷ್ಟು ಜನ ನಾವೇನು ಮಾಡ್ತೀವಿ, ನಮ್ಮನ್ನು ಒಳಗಡೆ ಬಿಟ್ಟು ಹೊರಗಡೆ ಇರೋರನ್ನೇ ಅವರು ಸರಿ ಇಲ್ಲ, ಅವ್ರು ಹಿಂಗೆ ಮಾಡಿದ್ರು ಅಂತ ಹೇಳ್ಕೊಂಡು ನಾವು ಅವ್ರ ಮೇಲೆ ದ್ವೇಷ ತೀರ್ಸೋದು, ಇಲ್ಲ ಇನ್ನೇನೋ ಅದಕ್ಕೊಂದು ಪ್ರತಿಕ್ರಿಯೆ ಕೊಡೋಕೆ ಹೋಗೋದು, ಇಲ್ಲ ಅವ್ರಿಗೆ ಏನು ಮಾಡ್ತಾರೋ ಅದನ್ನು ನಾವು ಏನಾರ ಅವ್ರನ್ನ ಹಾನಿ ಮಾಡೋಕ್ಕೆ ಹೋಗೋದು, ಏನೋ ಒಂದು ಮಾಡ್ತಾಯಿರ್ತೀವಿ. ಆದರೆ ಇಲ್ಲಿ ನಿಜವಾಗಲೂ ನಮಗೆ ಶತ್ರು ಯಾರು ಅಂತಂದರೆ ನಮ್ಮ ಮನಸ್ಸು. ಈ ಮನಸ್ಸು ಅವನ ಎದುರುಗಡೆ ಇರೋನು ಅವ್ನು ಏನೋ ಒಂದು ಸಲ ನೋಡಿದ್ರು ನಮ್ಮ ಮನಸ್ಸಲ್ಲಿ 100 ಸಲ ಅವ್ನು ಏನಕ್ಕೆ ನೋಡ್ದ, ಅವ್ನು ಗುರಾಯಿಸ್ದ, ಅವ್ನು ಹಿಂಗೆ ಅಂದ ಅಂತ ಅವನೇನಾರ ಒಂದು ಮಾತು ಅಂದಿದ್ರು, ಏನಾರ ಅಂದ ಅಂದರು, ಅದು ಯಾವ ಕಂಟೆಕ್ಸ್ಟಲ್ಲಿ ಹೇಳಿದ್ದ ಅನ್ನೋದನ್ನು ನಮ್ಮ ಮನಸ್ಸು ಒಳಗಡೆ ವಿಮರ್ಶೆ ಮಾಡೋಕ್ಕೆ ಶುರು ಮಾಡ್ಬಿಡುತ್ತೆ. ಅವ್ನು ಹಿಂಗಂದ, ಅವ್ನು ನನಗಂದ, ಬೇಕು ಅಂದ. ಈ ಒಳಗಡೆ ಏನಂದರೆ ಅವ್ನು ಒಂದು ಸಲ ಹೇಳಿರ್ಬೋದು, ಆದರೆ ಇದು 100 ಸಲ ಅದನ್ನು ರಿವರ್ಸ್ ನಮ್ಮನ್ನು ಒತ್ತಿ 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 ಒಳಗಡೆ ಹೇಳಿ 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 ನಮ್ಮನ್ನು ಪ್ರವೋಕ್ ಮಾಡುತ್ತೆ. ನಾವು ಪ್ರವೋಕ್ ಆಗೋದು ಯಾರೋ ಹೇಳ್ತಾರೆ, ಸುಮಾರು ಜನ ಹೇಳ್ತಾರೆ, ಅವ್ನು ಪ್ರವೋಕ್ ಮಾಡ್ದ, ನಾನು ಜಗಳ ಮಾಡಿದೆ, ಇವ್ನು ಪ್ರವೋಕ್ ಮಾಡ್ದ ಅಂತ. ಪ್ರವೋಕ್ ಮಾಡೋದು ಅವ್ರು ಯಾರೂ ಅಲ್ಲ. ಅವ್ರು ಏನೇ ಮಾಡಿದ್ರು ಅದನ್ನು ನಮ್ಮ ಮನಸ್ಸು ಒಂದು 100 ಸಲ 1000 ಸಲ ಅದನ್ನೇ ತಂದು ಹಿಂಗಂದ, ಹಿಂಗಂದ, ಹಿಂಗೆ ಮಾಡ್ದ, ಅದು ಹಿಂಗೆ ಮಾಡ್ದ, ಹಿಂಗೆ ಮಾಡ್ಬೇಕು, ನಾನು ಹೆಂಗೆ ಮಾಡಬೇಕು ಅಂತ ಅದನ್ನು ಅನಲೈಸ್ ಮಾಡಿ 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 ನಮ್ಮ ಕೈಯಲ್ಲಿ ಏನಾರ ಒಂದು ಕೃತ್ಯ ಮಾಡಿಸೇ ಬಿಡುತ್ತೆ. ಅದಕ್ಕೆ ಮನಸ್ಸು ಎಷ್ಟು ಒಳ್ಳೆಯದೋ ಅಷ್ಟೇ ಕೆಡದು. ನಮ್ಮ ಮನಸ್ಸಲ್ಲಿ ನಮಗೇ ಶತ್ರು ನಮ್ಮ ಮನಸ್ಸು. ಹಾಗಾಗಿ ಮನಸ್ಸು ಏನೇ ಹೇಳ್ತಾ ಇರೋದು, ಗಳಿಗೂ 100 ಅದು ಮಾತಾಡ್ತಾನೆ ಇರುತ್ತೆ, ಏನಾರ ಹೇಳ್ತಾನೆ ಇರುತ್ತೆ. ಆದರೆ ಮನಸ್ಸು ಹೇಳ್ತು ಅಂತ ಕೇಳೋದನ್ನು ಆದಷ್ಟು ಬುದ್ಧಿ ಮತ್ತು ವಿವೇಕದಿಂದ ಅಳೆದು ತೂಗಿ ಅದನ್ನು ಮಾಡೋದು ಭಾರಿ ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇಷ್ಟ ಆದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ, ಹಾಗೂ ಈ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮಗೆ ಏನು ಅನಿಸುತ್ತೆ ಅನ್ನೋದು ನಾನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.